ಸರ್ ನೋಡಿ ಸರ್, ಈಗ ಇಲ್ಲಿ ಭತ್ತ ಹಾಕಿದ್ದಾರೆ. ಭತ್ತ ಇಲ್ಲಿಂದ ಕೆಳಗಡೆ ಬಿದ್ದು ಇಲ್ಲಿ ಕೆಳಗಡೆ ಎಲಿವೇಟರ್ ಬರುತ್ತೆ. ಕಲ್ಲು ಗಿಲ್ಲು ಎಲ್ಲ ಹೊರಗಡೆ ಬಂದುಬಿಟ್ಟಿರುತ್ತೆ. ಇದು ಪಾಲಿಶ್ ಆಗದಿರೋ ಅಕ್ಕಿ. ತುಂಡು ಕಾಳು ಬೇರೆ ಆಗುತ್ತೆ, ಫುಲ್ ಕಾಳು, ಮುಕ್ಕಾಲು ಅಕ್ಕ ಬೇರೆ ಬೇರೆ ಆಗುತ್ತೆ. ಇದು ಫುಲ್ ರೈಸ್ ಸರ್. ಇದು 100 kg ಬೇಕಾದ್ರೂ ಭತ್ತ ಹಾಕಿ ಸರ್, ಅದು ಪೂರ್ತಿ ಬಂದು ಅಕ್ಕಿ ಹೊರಗಡೆ ಬರುತ್ತೆ. ನಿಮಗೆ ಸ್ವಲ್ಪ ಲಾಸ್ ಆಗಲ್ಲ. ಒಬ್ಬರೇ ಒಬ್ಬರು ಆಪರೇಟರ್ ಎಲ್ಲ ಕೆಲಸ ಮಾಡ್ಕೊಂಡು ಹೋಗ್ಬೋದು. ಪಾಲಿಶ್ ಬೇಡ ಅಂದರೆ ಹಾಗೆ ಅಕ್ಕಿನ ಹೊರಗಡೆ ತಗೋಬಹುದು. ರೈತರಿಗೆ ಅನುಕೂಲ ಆಗಲಿ ಅಂದ್ಬಿಟ್ಟು ಗೌರ್ಮೆಂಟ್ನವರು ಸಬ್ಸಿಡಿ ಪ್ರೊವೈಡ್ ಮಾಡಿದ್ದಾರೆ. ಮಿಷಿನ್ನು ಕ್ವಾಲಿಟಿ ಚೆನ್ನಾಗಿದೆ, ಪ್ರೈಸು ಕಮ್ಮಿ ಇದೆ, ಸಣ್ಣ ರೈತರಿಗೂ ತುಂಬ ಅನುಕೂಲ ಇದೆ. ನನ್ನ ಹೆಸರು ವೆಂಕಟ ಸುಬ್ಬಯ್ಯ ಅಂತ, ಎಂಟೆಕ್ಸ್ ಮಿಷನರಿ ಪ್ರೈವೇಟ್ ಲಿಮಿಟೆಡ್ ಮಾರ್ಕೆಟಿಂಗ್ ಮ್ಯಾನೇಜರ ವರ್ಕ್ ಮಾಡ್ತಾ ಇದ್ದೀನಿ. ನಮ್ಮದು 1 ಟನ್ ಕಂಬೈನ್ಡ್ ರೈಸ್ ಮಿಲ್ ಅಂತ ಅದ್ರ ಬಗ್ಗೆ ನಿಮಗೆ ಪರಿಚಯ ಮಾಡಿಕೊಡ್ತೀನಿ ಸರ್. ನೀವು ಈ ಮಿಷಿನ್ನು ನೀವು ಹೊರಗಡೆಯಿಂದ ತರ್ತಿರಲ್ವ, ನೀವು ಭತ್ತದಲ್ಲಿ ಕಸ ಕಡ್ಡಿ ಕಲ್ಲು ಮಣ್ಣು ಎಲ್ಲ ಇರುತ್ತೆ ಸರ್. ಹಾಗೆ ಹಾಕಿ ತೊಂದರೆ ಇಲ್ಲ ನಮ್ಮ ಮಿಷಿನಲ್ಲಿ. ಹಾಗೆ ಹಾಕಿದ್ರೂ ನಮ್ಮಲ್ಲಿ ಮಿಷಿನಲ್ಲಿ ಟೋಟಲ್ ಎಲ್ಲ ಕ್ಲೀನಾಗಿ ಡಿಸ್ಟೋದಾಗಿ ಕ್ಲೀನಾಗಿ ಮಿಷಿನಿಂದ ಹೊರಗಡೆ ಪೂರ್ತಿ ಅಕ್ಕಿ ಹೊರಗಡೆ ಬರುತ್ತೆ. ಆ ಅಕ್ಕಿ ಒಳಗಡೆ ನಿಮಗೆ ಏನು ಕಸ ಕಡ್ಡಿ ಎಂಥದಿಲ್ಲ, ನೀಟಾಗಿರುತ್ತೆ. ಡೈರೆಕ್ಟ್ ತೊಗೊಂಡು ಮಾರ್ಕೆಟಲ್ಲಿ ಮಾರ್ಬೋದು. ಅದು ಆ ಲೆವೆಲಲ್ಲಿ ಇರುತ್ತೆ ಸರ್ ಅಕ್ಕಿ. ನೀವು 50 kg 100 kg ಬೇಕಾದ್ರೂ ಭತ್ತ ಹಾಕಿ ಸರ್, ಅದು ಪೂರ್ತಿ ಅಷ್ಟು ಹೊರಗಡೆ ಬಂದು ಅಕ್ಕಿಯಾಗಿ ಹೊರಗಡೆ ಬರುತ್ತೆ. ನಿಮಗೆ ಸ್ವಲ್ಪ ಲಾಸ್ ಆಗಲ್ಲ. ಪಾಲಿಶ್ ಬೇಡ ಅಂದರೆ ಹಾಗೆ ಅಕ್ಕಿನ ಹೊರಗಡೆ ತೊಗೋಬೋದು. ಪಾಲಿಶ್ ಬೇಕು ಅಂದರೆ ಕಮ್ಮಿ ಪಾಲಿಶು ಮಾಡ್ಕೋಬೋದು, ಫುಲ್ ಪಾಲಿಶು ಮಾಡುವ ಯಾವ ಫೆಸಿಲಿಟಿ ಈ ಮಿಷನಲ್ಲಿ ಇದೆ ಸರ್. ನೋಡಿ ಸರ್, ಈಗ ಇಲ್ಲಿ ಭತ್ತ ಹಾಕಿದ್ದಾರೆ. ಭತ್ತ ಇಲ್ಲಿಂದ ಕೆಳಗಡೆ ಬಿದ್ದು ಇಲ್ಲಿ ಕೆಳಗಡೆ ಎಲಿವೇಟರ್ ಬರುತ್ತೆ. ಎಲಿವೇಟರಿಂದ ಮೇಲ್ಗಡೆ ಹೋಗಿ ಹೀಗೆ ಟೀ ಸ್ಟೋನ್ ಹೋಗುತ್ತೆ. ಟೀ ಸ್ಟೋನಲ್ಲಿ ಅಲ್ಲಿ ಕಲ್ಲು ಗಿಲ್ಲು ಮಣ್ಣೆಲ್ಲ ಹೊರಗಡೆ ಬರುತ್ತೆ, ಕಸ ಎಲ್ಲ ಹೊರಗಡೆ ಹೋಗುತ್ತೆ. ಆಮೇಲಿಂದ ಎಲ್ಲರೇ ಬರುತ್ತೆ. ಎಲ್ಲರಲ್ಲಿ ಇದೆಲ್ಲ ಭತ್ತ ಬಂದಿರುತ್ತೆ, ಕ್ಲೀನಾಗಿ ಭತ್ತ ಬಂದಿರುತ್ತೆ ಸರ್. ಇದಾದಮೇಲೆ ಇಲ್ಲಿಂದ ಸಪ್ರೇಟ್ರಾಗಿ ಬರುತ್ತೆ. ಸಪ್ರೇಟರ್ ಹಾಕ್ಬಿಟ್ಟು ಇಲ್ಲಿ ಪಾಲಿಶ್ ಆಗದಿರೋ ಅಕ್ಕಿ ಪಾಲಿಶ್ ಆಗಿಲ್ಲ. ಇದು ಆದಮೇಲೆ ಇಲ್ಲಿ ಕೆಳಗಡೆ ಬಂದು ಪಾಲಿಶ್ ಆಗಿ ಇಲ್ಲಿ ಹೊರಗಡೆ ಬರುತ್ತೆ ಸರ್. ಇಲ್ಲಿ ರೈಸ್ ಬರುತ್ತೆ. ರೈಸ್ ಬಂದು ಇಲ್ಲಿ ಎಲಿವೇಟರ್ ಹೋಗ್ಬಿಟ್ಟು ಬೇರೆ ಕಸ ಇದ್ದರೆ ಬಿದ್ದಿರುತ್ತೆ, ಕ್ಲೀನಾಗಿ ಇಲ್ಲಿ ಬಂದು ಗ್ರೇಡರ್ ಬರುತ್ತೆ. ಗ್ರೇಡರಲ್ಲಿ ಬಂದು ಇಲ್ಲಿ ಸಪ್ರೇಟ್ ಆಗುತ್ತೆ. ನಿಮಗೆ ಎಲ್ಲ ಬೇರೆ ಬೇರೆ ಆಗುತ್ತೆ. ತುಂಡು ಕಾಳು ಬೇರೆ ಆಗುತ್ತೆ, ಫುಲ್ ಕಾಳು, ಮುಕ್ಕಾಲು ಅಕ್ಕ ಬೇರೆ ಬೇರೆ ಆಗುತ್ತೆ ಬರ್ತದೆ. ಇದು ಫುಲ್ ರೈಸ್ ಸರ್. ಇದು ಫುಲ್ ರೈಸು. ಈ ಕಡೆದೆಲ್ಲ ಬರೋದೆಲ್ಲವೇ ಹಾಫ್ ತುಂಡು ಕಾಳು ಆಗಿರುತ್ತೆ. ಹೊಡಿತಾ ಇದ್ರೆ ಅದು ಕಲ್ಲು ಗಿಲ್ಲು ಎಲ್ಲ ಹೊರಗಡೆ ಬಂದುಬಿಟ್ಟಿರುತ್ತೆ. ಪೂರ್ತಿ ಕಲ್ಲಾಗಿ ಪೂರ್ತಿ ಫುಲ್ಲೆಲ್ಲ ಕ್ಲೀನಾಗಿರುತ್ತೆ ಕಂಪ್ಲೀಟಾಗಿ ಸರ್. ಈ ಮಿಷಿನಿಂದ ಸಣ್ಣ ರೈತರಿಗೆ ಏನು ಅನುಕೂಲ ಆಗುತ್ತೆ ಅಂದರೆ ಸರ್, 1 ಎಕರೆ ಬೇಕಾದ್ರೆ ಜಾಗ ಇರುತ್ತೆ ಸರ್. ಒಂದು ಅದ್ರಲ್ಲಿ ಭತ್ತ ಬೆಳಿತಾನೆ ಅವನು. ಆ ಭತ್ತ ಬೆಳೆದ ಮೇಲೆ ಅವನು ದೊಡ್ಡ ಮಿಲ್ ತೊಗೊಂಡೋಗಿ ಅಷ್ಟು ದೂರ ತೊಗೊಂಡೋಗಿ ಕೊಟ್ಟು ಅಲ್ಲಿ ಮಾಡಿಸ್ಕೊಂಡು ಬರೋ ಹೊತ್ತಿಗೆ ತುಂಬ ಖರ್ಚು ಜಾಸ್ತಿ ಇರುತ್ತೆ, ಅವನಿಗೇನು ಗಿಟ್ಟೋದಿಲ್ಲ. ಈ ಮಿಷಿನ್ ಹಾಕ್ಕೊಂಡ್ರೆ ಚಿಕ್ಕ ಮಿಷಿನ್ ಇದು 1 ಟನ್ ಮಿಷಿನ್ನು. ಅವನಿಗೆ ಭತ್ತ ಹಾಕಿಬಿಟ್ರೆ ಇಲ್ಲಿಗೆ ಅವನಿಗೆ ಅಕ್ಕಿ ಹೊರಗಡೆ ಬರುತ್ತೆ. ಆ ಅಕ್ಕಿ ಹೊರಗಡೆ ಬಂದಮೇಲೆ ಆ ಹೊಟ್ಟು ಬರುತ್ತೆ, ಆ ತೌಡು ಬರುತ್ತೆ. ಇದೆಲ್ಲ ತೌಡನ್ನು ಉಪಯೋಗಿಸ್ಕೋಬೋದು, ಹೊಟ್ಟನ್ನು ಉಪಯೋಗಿಸ್ಕೋಬೋದು, ಎಲ್ಲದೂ ಉಪಯೋಗಿಸ್ಕೊಂಡು ಅವನಿಗೆ ಲಾಭ ಜಾಸ್ತಿ ಬರುತ್ತೆ. ಅದರಿಂದ ಇದು ತುಂಬ ಅನುಕೂಲ ಆಗುತ್ತೆ ರೈತರಿಗೆ, ಸಣ್ಣ ರೈತರಿಗೂ ತುಂಬ ಅನುಕೂಲ ಇದು. ಈಗ ಈ ಒಂದು ಮಿಷಿನ್ನಲ್ಲಿ ಗಂಟೆಗೆ ಎಷ್ಟು ಟನ್ ಭತ್ತವನ್ನು ಅಕ್ಕಿಯಾಗಿ ಕನ್ವರ್ಟ್ ಮಾಡ್ಕೋಬೋದು ಸರ್? ಸರ್, ಈ ಮಿಷಿನಲ್ಲಿ 1 ಟನ್ ಭತ್ತ ನೀವು ಹಾಕಿದ್ರೆ 700 kg ಅಕ್ಕಿ ಬರುತ್ತೆ ಸರ್. ಇದೇ ಥರ ನಮ್ಮ ಹತ್ರ ಇನ್ನೂ 4 ವೆರೈಟಿ ಮಿಷಿನ್ಗಳಿದೆ, ಬೇರೆ ಬೇರೆ ಮಾಡಲ್ಗಳಿದೆ. ಇನ್ನು 6N70 Pro Max ಅಂತ ಇದೆ, ಅಲ್ಟ್ರಾ Pro Max ಅಂತ ಇದೆ ಸರ್. 6N70 Pro Maxಲ್ಲಿ 700 kg ಅಷ್ಟು ನೀವು ಭತ್ತ ಹಾಕಿದ್ರೆ 400-500 kg ಅಷ್ಟು ಅಕ್ಕಿ ಹೊರಗಡೆ ಬರುತ್ತೆ. ಅದೇ ಥರ ಇನ್ನೊಂದು ಸ್ಮಾಲ್ ಇದೆ 6N70 ಮಿನಿ ರೈಲ್ ಮಿಷನ್ ಇದೆ, ಅದರಲ್ಲಿ 700 kg ಅಷ್ಟು ಹಾಕ್ಬೋದು. ನಿಮಗೆ ಅದಕ್ಕೆ ಪವರ್ ಇರೋದು 10 HP ಪವರ್ ಬಂದಿರುತ್ತೆ. 450 kg ಅಕ್ಕಿ ಹೊರಗಡೆ ಬರುತ್ತೆ. ಈ ಒಂದು ಮಿಷಿನ್ನ ಉಪಯೋಗಿಸ್ಕೊಂಡು ಯಾವ್ಯಾವ ಭತ್ತವನ್ನು ಅಕ್ಕಿಯನ್ನಾಗಿ ಕನ್ವರ್ಟ್ ಮಾಡ್ಕೋಬೋದು ಸರ್? ಸರ್, ಈ ಮಿಷಿನ್ ಉಪಯೋಗಿಸ್ಕೊಂಡು ನೀವು ಎಲ್ಲ ಥರದ ಭತ್ತನ ಅಕ್ಕಿ ಮಾಡ್ಬೋದು. ಬಟ್ ಏನಾಗುತ್ತೆ ಅಂತಂದರೆ ಈ ಮಿಷಿನಲ್ಲಿ ಕೆಪಾಸಿಟಿ ಇರೋದು ರಬ್ಬರ್ ರೋಲ್ ಹಾಕಿದ್ವಿ, 7 ಇಂಚ್ ರಬ್ಬರ್ ರೋಲ್ ಹಾಕಿದ್ವಿ ನಾವು. 6-8 mm ಇರೋ ಅಕ್ಕಿಗಳೆಲ್ಲದನ್ನು ಮಾಡ್ಬೋದು ಸರ್. ಬಟ್ ಬಾಸ್ಮತಿ ರೈಸ್ ಏನಾಗುತ್ತೆ, ಅದು ಉದ್ದ ಜಾಸ್ತಿ ಇರುತ್ತೆ, ತುಂಬ ಬ್ರಿಟಿಲ್ ಅದು. ಹಾಗೆ ಬಾಸ್ಮತಿ ರೈಸ್ ಮಾಡೋಕ್ಕಾಗಲ್ಲ ಸರ್ ಇದರಲ್ಲಿ. ಹಾಗೆ ಸಪ್ರೇಟ್ ರಬ್ಬರ್ ರೋಲ್ಸೇ ಬೇರೆ ಬೇಕಾಗುತ್ತೆ. ಈ ಮಿಷಿನ್ ಅದೊಂದು ಬಿಟ್ಟು ಬಾಕಿ ಎಲ್ಲ ರೈಸನ್ನು ಮಾಡ್ಬೋದು ಸರ್. ಸರ್, ಈಗ ಈ ಒಂದು ಮಿಷಿನ್ ಆಪ್ರೇಟ್ ಮಾಡೋದಕ್ಕೆ ಎಷ್ಟು ಜನ ಬೇಕಾಗ್ಬೋದು ಸರ್? ಸರ್, ಈ ಮಿಷಿನ್ ಆಪ್ರೇಟ್ ಮಾಡೋಕ್ಕೆ ಏನೋ ಬೇಕಾಗಿ ತುಂಬ ಸಿಂಪಲ್ ಮಿಷಿನ್ ಸರ್ ಇದು. ನೀವು ಇಲ್ಲಿ ಬರೀ ಭತ್ತ ಹಾಕಿಬಿಟ್ರೆ ಸಾಕಷ್ಟೇ. ಆಮೇಲೆ ಒಂದ್ಸತಿ ಸೆಟ್ಟಿಂಗ್ ಮಾಡಿದ್ರೆ ಎಲ್ಲ ಆಟೋಮೆಟಿಕ್ಕಾಗಿ ಆಗ್ತಾ ಹೋಗುತ್ತೆ. ನೀವು ಅದಕ್ಕೆ ಒಬ್ಬರೇ ಒಬ್ಬರು ಆಪ್ರೇಟರ್ ಎಲ್ಲ ಕೆಲಸ ಮಾಡ್ಕೊಂಡು ಹೋಗ್ಬೋದು. ಒಂದ್ಸತಿ ಸೆಟ್ ಮಾಡಿ ಬಿಟ್ಬಿಟ್ರೆ ಆಟೋಮೆಟಿಕ್ಕಾಗಿ ರನ್ ಆಗ್ತಾ ಹೋಗ್ತಾ ಇರುತ್ತೆ ಮಿಷಿನ್. ಈ ಮಿಷಿನ್ನ ತೊಗೊಂಡ್ರೆ ಏನಾದರೂ ಸಬ್ಸಿಡಿ ಸಿಗುತ್ತಾ ಸರ್? ಸರ್, ಸಿಗುತ್ತೆ ಸರ್. ಏಕೆಂದರೆ ಇದು ರೈಸ್ ಮಿಲ್ ಆದ್ದರಿಂದ ರೈತರಿಗೆ ಅನುಕೂಲ ಆಗಲಿ ಅಂದ್ಬಿಟ್ಟು ಗೋರ್ಮೆಂಟ್ನವರು ಸಬ್ಸಿಡಿ ಪ್ರೊವೈಡ್ ಮಾಡಿದ್ದಾರೆ. ಏನಾಗುತ್ತೆ, ಒಂದೊಂದು ಸ್ಟೇಟಲ್ಲಿ ಒಂದೊಂದು ಸಲ ಸಬ್ಸಿಡಿ ರೇಟ್ಸ್ ಇರುತ್ತೆ. ಕರ್ನಾಟಕದಲ್ಲಿ 30%, ಅದಕ್ಕೆ 35%, 32% ಥರ ಸಬ್ಸಿಡಿ ಸಿಗುತ್ತೆ. ಏನು ಮಾಡಬೇಕು, ತೊಗೊಳ್ಳೋರು ರೈತರು ಏನು ಮಾಡಬೇಕು, ನಮ್ಮ ಹತ್ರ ಕೊಟೇಶನ್ ತೊಗೊಂಡೋಗಿ ಅದನ್ನು ಬ್ಯಾಂಕಲ್ಲಿ ಸಬ್ಮಿಟ್ ಮಾಡಿ ಸರ್ ಸಬ್ಸಿಡಿ ಮಾಡ್ಕೊಳ್ತಾರೆ, ಅದು ಮಾಡಿಕೊಡ್ತಾರೆ, ಸಬ್ಸಿಡಿ ಸಿಗುತ್ತೆ. ಸಬ್ಸಿಡಿ ಬೆನಿಫಿಟ್ ತೊಗೋಬೋದು ಕಸ್ಟಮರ್ಸ್. ಸರ್, ನಾವು ಈ ಮಿಷನ್ಗೆ 1 ವರ್ಷ ವಾರಂಟಿ ಕೊಡ್ತೀವಿ ಸರ್. ಏನೇ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಇದ್ದರೂ, ಏನು ಪ್ರಾಬ್ಲಮ್ ಬಂದರೂ ನಮ್ಮ ಸರ್ವಿಸ್ ಇಂಜಿನಿಯರೇ ಬಂದು ಫ್ರೀಯಾಗಿ ಮಾಡಿಕೊಡ್ತಾರೆ. ಮಿಷನ್ನು ಕ್ವಾಲಿಟಿ ಚೆನ್ನಾಗಿದೆ, ಪ್ರೈಸು ಕಮ್ಮಿ ಇದೆ,
ನಾವು ಸರ್ವಿಸ್ ಸಪೋರ್ಟ್ ಕೊಡ್ತೀವಿ, ವಾರಂಟಿ ಸರ್ವಿಸ್ ಇರುತ್ತೆ, ಔಟ್ ಆಫ್ ವಾರಂಟಿ ಸರ್ವಿಸ್ ಬೇಕಾದ್ರೆ ಸಪೋರ್ಟ್ ಮಾಡಿಕೊಡ್ತೀವಿ ಅಂತ ಹೇಳ್ತೀವಿ ಸರ್. ಸರ್ ಈಗ ಕೊನೆಯದಾಗಿ ನಿಮ್ಮನ್ನು ಹೆಂಗೆ ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ ಸರ್? ಸರ್ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಸ್ಕ್ರೀನ್ ಮೇಲೆ ಬರ್ತವೆ ನಮ್ಮ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಸರ್. ಇಲ್ಲಾಂದ್ರೆ ನಮ್ಮ ವೆಬ್ಸೈಟ್ ಇದೆ www.mtex.in ಅಂತ ಇದೆ. ಇಲ್ಲಾಂದ್ರೆ ನಮ್ಮ ಬ್ರಾಂಚ್ ಆಫೀಸ್ ಇದೆ ಬೆಂಗಳೂರಲ್ಲಿ, ಎಂಟೆಕ್ಸ್ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್, ನಂಬರ್ 40 20th ಕ್ರಾಸ್, ದೊಡ್ಡಣ್ಣ ಇಂಡಸ್ಟ್ರಿಯಲ್ ಎಸ್ಟೇಟ್, ಬ್ಯಾಂಗ್ಳೂರಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು ಸರ್. ಹೆಡ್ ಆಫೀಸು ಡೆಲ್ಲಿ, ಅಲ್ಲೂ ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲಾಂದರೆ ಪುನಾಲ್ ಒಂದು ಬ್ರಾಂಚ್ ಅಲ್ಲೂ ಕಾಂಟ್ಯಾಕ್ಟ್ ಮಾಡ್ಬೋದು. ನೀವು ಈ ವಿಷಯನ ನೀವು ಕಾಂಟ್ಯಾಕ್ಟ್ ಮಾಡಿದ್ಮೇಲೆ ನಮ್ಮ ಹತ್ರ ಬಂದು ಡಿಸ್ಕಸ್ ಮಾಡಿ ರೇಟಲ್ಲಿ ಫೈನಾನ್ಸ್ ಮಾಡಿದ್ಮೇಲೆ ನಾವು ಅದನ್ನು ಟ್ರಕ್ಕಲ್ಲಿ ಹಾಕಿ ಡೈರೆಕ್ಟಾಗಿ ನಿಮ್ಮ ಜಾಗಕ್ಕೆ ಕಳಿಸ್ಕೊಡ್ತೀವಿ ನಾವೇನೆ.